ರಾಜ್ ನ್ಯೂಸ್ ಕನ್ನಡ ಹಾಗೂ ಹೆಸರಾಂತ ಉದ್ಯಮ ಸಂಸ್ಥೆ ಡಿಎಸ್ ಮ್ಯಾಕ್ಸ್ ಸಹಯೋಗದಲ್ಲಿ ನಡೆದ ತುಮಕೂರು ನಗರದ ಉಪ್ಪಾರಹಳ್ಳಿಯಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಪ್ಲೇಹುಡ್ ಹಾಗೂ ಪೆನ್ಗಳನ್ನು ಗುರುವಾರ ವಿತರಣೆ ಮಾಡಲಾಯಿತು. ಇನ್ನು ರಾಜ್ ನ್ಯೂಸ್ ಕನ್ನಡ ವಾಹಿನಿಯ ಬೆಂಗಳೂರಿನ ಕ್ರೈಮ್ ವಿಭಾಗದ ವರದಿಗಾರನಾಗಿ ಕೆಲಸ ಮಾಡುತ್ತಾ ಇರುವ ಫಾರೂಕ್ ಅವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮ ಇದಾಗಿದೆ. ತುಮಕೂರಿನ ಆರ್ಟಿಒ ಇನ್ಸ್ಪೆಕ್ಟರ್ ಸರ್ದುಲ್ಲಾ ಶರೀಫ್ ಅವರು ಉರ್ದು ಶಾಲೆಯ ಬಡ ಮಕ್ಕಳಿಗೆ ಬ್ಯಾಗ್ ಮತ್ತು ಪ್ಲೇವುಡ್ಗಳನ್ನು ವಿತರಣೆ ಮಾಡಿದರು. ಇನ್ನು ತುಮಕೂರು ಉಪ್ಪಾರಹಳ್ಳಿ ಬಡಾವಣೆಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಮಾತುಗಳನ್ನು ಕೂಡ ಪ್ರೇರಣೆಯ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನೋಡಿ, ಇಲ್ಲಿ ಉರ್ದು ಸ್ಕೂಲ್ ಶಾಲೆಯಲ್ಲಿ ಓದೋರು ಹುಡುಗರು ಸ್ವಲ್ಪ ಬಡವರ ಮಕ್ಕಳು, ಅದಕ್ಕೆ ನಾವು ಎಲ್ಲ ಕಾರ್ಯಕ್ರಮ ಇಟ್ಕೊಂಡು ಶರೀಫ್ ಸಾಬ್ಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅವರು ಬಂದಿದ್ದಾರೆ. ನಾವು ಎಲ್ಲ ಸೇರಿಕೊಂಡು ಏರಿಯಾನಲ್ಲಿ ಇರೋ ಮುಖಂಡರಿಂದ ಭಾಳ ಅವರಿಗೆ ಅಭಿನಂದನೆಗಳು ಹೇಳ್ತೀವಿ. ಆಮೇಲೆ ನಮ್ಮದು ಏನಂದರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಉಪ್ಪಾರಹಳ್ಳಿಯ ಉರ್ದು ಶಾಲೆ ಮಕ್ಕಳಿಗೆ ಈ ಥರ ಒಂದು ಬ್ಯಾಗ್ಗಳು ಹಾಗೂ ಎಕ್ಸಾಮ್ ಹತ್ರ ಇದೆ, ರೆಡ್ಡು ಪೆನ್ಗಳು ಕೊಡಬೇಕು ಅಂತ ನಾವು ಫ್ರೆಂಡ್ಸ್ಗಳು ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಾಗ ನಮಗೆ ಯಾವುದೇ ಥರದ ಲೀಡ್ರುಗಳಾಗಲಿ ಯಾರೇ ಆಗಲಿ ನಮಗೆ ಜ್ಞಾಪನ ಬರಲಿಲ್ಲ. ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಒಂದು ಸಿಂಗಮ್ ಅಂತ ಸ್ಫೂರ್ತಿ ಒಂದು ಹೆಸರು ಪಡೆದಿರೋ ಅಂತ ನಮ್ಮ ಶರೀಫ್ ಸಾಹೇಬ್ರು ಜ್ಞಾಪನ ಬಂದರು. ಈ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಇವ್ರ ಥರ ಒಂದು IAS IPS ಒಂದೊಳ್ಳೆ ಅಧಿಕಾರಕ್ಕೆ ಬಂದು ಒಂದೊಳ್ಳೆ ಆಫೀಸರ್ಸ್ ಆಗಲಿ, ಅದಕ್ಕೆ ಇವ್ರ ಕೈಲೇ ಕೊಡ್ಸೋಣ ಅಂತ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಶರೀಫ್ ಸಾಹೇಬ್ರಿಗೆ ರಾತ್ರಿ ಫೋನ್ ಮಾಡಿ ಹೇಳಿದಾಗ ನನಗೆ ಕೆಲಸದ ಒತ್ತಡ ಇದೆ, ಆದರೂ ಇಂಥ ಮಕ್ಕಳಿಗೋಸ್ಕರ ನಾನು ಖಂಡಿತ ಬರ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದು ಶರೀಫ್ ಸಾಹೇಬ್ರಿಗೆ ನಿಮ್ಮ ಕಡೆಯಿಂದ, ನಮ್ಮ ಏರಿಯಾದ ಕಡೆಯಿಂದ ಹಾಗೂ ಎಲ್ಲ ಮುಖಂಡರ ಕಡೆಯಿಂದ ತುಂಬ ಧನ್ಯವಾದಗಳು. ಯಾಕಂದರೆ ಇಂಥ ಮಕ್ಕಳಿಗೆ ಸ್ಫೂರ್ತಿ ತುಂಬಬೇಕಂದ್ರೆ ಇಂಥ ಒಂದು ಆಫೀಸರ್ಗಳು, ಇಂಥ ಒಂದು ಅಧಿಕಾರಿಗಳು ಮುಂದೆ ಬಂದಾಗ ಇಂಥ ಮಕ್ಕಳು ಮನಸ್ಸೊಳಗೆ ಏನು ಬರುತ್ತೆ ಅಂದರೆ ನಾವು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಹೋದರೆ ಇಂಥ ಇದಕ್ಕಿಂತ ಒಳ್ಳೆ ಅಧಿಕಾರಿ ಯಾರಾದರೂ ಬಂದು ನಮಗೂ ಏನಾದರೂ